ಯಾಕೆ ಅಂದರೆ ಅಲ್ರಿ ಧರ್ಮಶಾಸ್ತ್ರದಲ್ಲಿ ಉಂಟಲ್ಲ, ಧರ್ಮ ಇದು ಅಧರ್ಮ ಇದು ಅಂತೆಲ್ಲ ಲಿಸ್ಟ್ ಹೇಳಿದ್ದಾರೆ, ಯಾವ್ಯಾವ್ದು ಮಾಡಬೇಕು, ಯಾವ್ಯಾವ್ದು ಧರ್ಮಶಾಸ್ತ್ರವೇ ಇದೆ, ಅದರಲ್ಲಿ ಇಂತಹ ಮಾಡಿಬಿಟ್ರೆ ಸಹಿ. ನಿಮ್ಮದೆಲ್ಲ ಇಷ್ಟೆಲ್ಲ ಕಷ್ಟ ಯಾಕೆ? ಯಾವುದು ವಿಷ್ಣು ಭಕ್ತಿ ಪರ, ಯಾವುದು ಅಲ್ಲ, ಅದನ್ನು ಯೋಚನೆ ಮಾಡಿ ಅದನ್ನು ಕಂಪ್ಯಾರಿಟಿವ್ ಸ್ಟಡಿ ಮಾಡಿಕೊಂಡು ಇದೆಲ್ಲ ತಲೆಗೆಡಿಸ್ಕೊಂಡು ಯಾವ ಧರ್ಮ ಪಟ್ಟಿ ಕೊಟ್ಟು ಬಿಡ್ರಿ ನೀವು. ಪಟ್ಟಿ ಇದು ಧರ್ಮ, ಇದಿಷ್ಟು ಧರ್ಮ, ಸತ್ಯ ಹೇಳುವುದು ಧರ್ಮ ಅಲ್ವಾ? ಸತ್ಯ ಹೇಳಬೇಕು, ಸತ್ಯಂ ವದ, ಸತ್ಯ ಹೇಳಬೇಕು, ಇಂಥ ಸುಳ್ಳು ಹೇಳಬಾರದು, ಅದು ಅಧರ್ಮ. ಹಿಂಸೆ ಮಾಡಬಾರದು, ಹಿಂಸೆ ಅನ್ನೋದು ಅಧರ್ಮ, ಅಹಿಂಸೆ ಧರ್ಮ. ಸತ್ಯ ಅನ್ನೋದು ಧರ್ಮ, ಅಸತ್ಯ ಅನ್ನೋದು ಅಧರ್ಮ. ಕದಿಯುವುದು ಅಧರ್ಮ, ಕದಿಯುವುದು ಧರ್ಮ. ಒಂದು ಪಟ್ಟಿ ಕೊಟ್ಟುಬಿಟ್ರೆ ಆಗೋಯ್ತಲ್ವಾ? ಅಂದ್ರೆ ಪಟ್ಟಿ ಕೊಟ್ಟು ಬರುವುದಿಲ್ಲ ಅಂತಾರೆ ಆಚಾರ್ಯರು. ಇದು ಪ್ರಮಾಣ. ಧರ್ಮೋ ಭವತಿ ಅಧರ್ಮೋಪಿ ಕೃತೋ ಭಕ್ತೈ ರಮೇಶಿತು ಪಾಪಂ ಭವತಿ ಧರ್ಮೋಪಿ ಯೋ ನ ಭಕ್ತೈ ಕೃತೋ ಹರೇಹೇ. ಇದು ಬಹಳ ವಿಚಿತ್ರವಾದ ಒಂದು ಶ್ಲೋಕ. ಇದನ್ನ ಇವತ್ತು ಸಮಯ ಆಯಿತು, ನಾನು ಇದರ ತಾತ್ಪರ್ಯ ಹೇಳಿಬಿಡ್ತೇನೆ. ಇದು ತುಂಬಾ ವಿವರಿಸಬೇಕಾದ್ರು. ಅವ್ರು ಹೇಳ್ತಾರೆ ಇದು ಧರ್ಮ ಇದು ಅಧರ್ಮ ಅಂತ ಪಟ್ಟಿ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಧರ್ಮವೂ ಕೂಡ ಭಗವತ್ ಪ್ರಜ್ಞೆ ಇಲ್ಲದೆ, ಮನಸ್ಸಿನಲ್ಲಿ ಭಗವತ್ ಪ್ರಜ್ಞೆ ಇಲ್ಲದೆ ಮಾಡಿದ ಧರ್ಮವೂ ಅಧರ್ಮ ಆಗುತ್ತೆ. ಭಗವತ್ ಪ್ರಜ್ಞೆ ಇದ್ದು ಮಾಡಿದರೆ ಅಧರ್ಮವೂ ಧರ್ಮ ಆಗುತ್ತೆ. ಅದರಿಂದ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿ ಬರುವುದಿಲ್ಲ. ಭಗವತ್ ನಿಮಗೆ ಒಂದು ಸಣ್ಣ ದೃಷ್ಟಾಂತ ಕೊಡ್ತಾರೆ, ಒಂದು ಸ್ಥೂಲ. ಇದನ್ನು ತುಂಬಾ ವಿವರ ಮಾಡಬೇಕು. ಮಹಾಭಾರತ ಯುದ್ಧ, ಅದರಲ್ಲಿ ಕೌರವರು ಯುದ್ಧ ಮಾಡಿದ್ರು, ಪಾಂಡವರು ಯುದ್ಧ ಮಾಡಿದ್ರು, ಇಬ್ಬರು ಯುದ್ಧ ಮಾಡಿದ್ರು. ಕೌರವರು ಮಾಡಿದ ಅಧರ್ಮ ಯಾಕೆ, ಪಾಂಡವರು ಮಾಡಿದ ಧರ್ಮ ಯಾಕೆ? ಇಬ್ಬರು ಮಾಡಿದ್ದು ಯುದ್ಧ, ಇಬ್ಬರು ಮಾಡಿದ್ದು ಕೊಲೆ. ಪಾಂಡವರು ಧಾರ್ಮಿಕರೇ ಆದರು. ಇದಕ್ಕೆ ಇದೇ ಯಾಕೆಂದ್ರೆ ಕೌರವ ಯುದ್ಧ ಮಾಡಿದ್ದು ಭಗವತ್ ಪ್ರಜ್ಞೆಯಿಂದ ಅಲ್ಲ. ಮತ್ತೆ ಅಂದ್ರೆ ನಾನು ಹೇಳಿದ 18ರ ಕಡೆಗೆ ತಿರುಗಿ ಏನು ಮಾಡಿದ್ರು ಧರ್ಮ ಆಗುತ್ತೆ. 15ಕ್ಕೆ ತಿರುಗಿ ಅವರಿಗೆ ಈ 15 ಪ್ರಾಪಂಚಿಕ ಸುಖ, ಪ್ರಾಪಂಚಿಕ ಭೋಗ, ನಾನು ಸಮ್ರಾಟ ಆಗಬೇಕು, ನಾನು ಎಲ್ಲಾ ಸಂಪತ್ತು ನನ್ನದಾಗಬೇಕು, ನಾನು ಸುಖ ಬರಬೇಕು, ನಾನು ಮೆರೀಬೇಕು, ಬರೇ ವರ್ಲ್ಡ್ಲಿ ಅಫೈರ್ಸ್ನ ಬಗ್ಗೆ ನೋಡಿದ, ಆ ಕಡೆ ನೋಡಲಿಲ್ಲ ಅವನು. ಆದ್ರಿಂದ ಅವನು ಯುದ್ಧ ಮಾಡಿದ್ದು ಅಧರ್ಮ ಆಯಿತು. ಪಾಂಡವರು ಕೃಷ್ಣ ಹೇಳಿದ ಮನ್ಮನಾಭವ ಮದ್ಭಕ್ತ ಮತ್ಯಾಗಿ ನಿರಾಶಿ ನಿರ್ಮಮೋ ಭೂತ್ವ ಯುದ್ಧತ್ವ. ಈ ಜಯ ಪರಾಜಯಗಳ ಬಗ್ಗೆ ಏನನ್ನೂ ಆಶಿಸಬೇಡ, ಭಗವಂತನ ಇಚ್ಛೆ ಇದ್ದಂತೆ ಆಗಲಿ ಅಂತ ಹೋರಾಡು. ಗೆಲ್ಲಬೇಕು ಅಂತ ಕೂಡ ಬಯಸಬೇಡ, ಯಾಕಂದ್ರೆ ನಮ್ಮ ಕೈಯಲ್ಲಿಲ್ಲ ಗೆಲ್ಲುವುದು ಸೋಲೋದು. ಜಿತೋವಾ ಪ್ರಾಪ್ಸಿಸಿ ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ. ನೀನು ಸತ್ರು ಸಂತೋಷ, ಬದುಕಿದ್ರೂ ಸಂತೋಷ. ನೀನು ಸತ್ರೆ ಸ್ವರ್ಗಂ ಪ್ರಾಪ್ಸಿಸಿ, ಸ್ವರ್ಗಕ್ಕೆ ಹೋಗ್ತಿ. ಬದುಕಿದ್ರೆ ರಾಜ್ಯ ಆಳ್ತಿ, ಎರಡೂ ಒಳ್ಳೆಯದೇ ಅಂತ ಕೃಷ್ಣ. ಅದರಿಂದ ಯುದ್ಧದಲ್ಲಿ ಗೆಲ್ಲಬೇಕು, ಬದುಕಬೇಕು ಅನ್ನುವುದನ್ನು ಆಶಿಸಬೇಡ. ಮತ್ತೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವುದು ಭಗವಂತನ ಆರಾಧನೆ. ನಾನು ನನ್ನ ಕರ್ತವ್ಯವನ್ನು ಭಗವಂತನ ಪೂಜೆ ಅಂತ ಮಾಡ್ತಾ ಇದ್ದೇನೆ ತಿಳ್ಕೊಂಡು ಮಾಡುವಂತ. ಪಾಂಡವರು ಆ ದೃಷ್ಟಿಯಿಂದ ಮಾಡಿದರು, ಅದರಿಂದ ಅದು ಧರ್ಮ ಆಯಿತು. ಇಬ್ರು ಮಾಡಿದ್ದು ಕೊಲೆ, ಇಬ್ರು ಮಾಡಿದ್ದು ಯುದ್ಧ. ಅದ ಹೇಳ್ತಾರೆ ಭಗವಂತನ ಪ್ರಜ್ಞೆಯಿಂದ ಮಾಡಿದ ಹಿಂಸೆಯೂ ಧರ್ಮವಾಗಿ ಬಿಡುತ್ತೆ. ಭಗವಂತನ ಪ್ರಜ್ಞೆ ಇಲ್ಲದೆ ಮಾಡಿರತಕ್ಕಂಥ ಅಹಿಂಸೆಯೂ ಕೂಡ ಅಧರ್ಮ ಆಗಿಬಿಡುತ್ತೆ. ಆದ್ದರಿಂದ ಭಗವಂತನ ಪ್ರಜ್ಞೆ ಇಲ್ಲದೆ ಅಹಿಂಸೆ ಅನ್ನತಕ್ಕಂಥದ್ದು. ಉದಾಹರಣೆಗೆ ಒಬ್ಬ ಮನುಷ್ಯ ಜೈನ ಧರ್ಮದಲ್ಲಿ ಅಹಿಂಸೆ ಹೇಳಿದ್ದಾರೆ. ಜೈನ ಧರ್ಮದಲ್ಲಿ ಅಹಿಂಸೆ ಬಹಳ ಮಹತ್ವ ಕೊಡ್ತಾರೆ, ನಮಗಿಂತ ಹೆಚ್ಚು. ನಮ್ಮಲ್ಲಿ ಆದರೂ ಸ್ವಲ್ಪ ಮಟ್ಟಿಗೆ ಹಿಂಸೆಗೆ, ಯಾಕೆಂದ್ರೆ ಅನಿವಾರ್ಯವಾದ ಹಿಂಸೆಗಳು. ಅವರು ಇದನ್ನು ಜೇನುತುಪ್ಪ ಕೂಡ ಕುಡಿಯೋದಿಲ್ಲ, ಜೇನು ಕುಡಿಯೋದಿಲ್ಲ ಜೈನ. ಯಾಕಂದ್ರೆ ಜೇನು ಅನ್ನೋದು ಆ ಜೇನುನೊಣಗಳು ಹಿಂಸೆ ಆಗತ್ತೆ, ಆ ತುಪ್ಪ ತೆಗೆಯುವ ಜೇನುನೊಣಗಳು ಸಾಯ್ತವೆ, ಅದು ಹಿಂಸೆ ಇಲ್ಲ. ಅದು ಮಧು ಅನ್ನೋದು ಮದ್ಯದಷ್ಟೇ ವರ್ಜ್ಯ. ಇಷ್ಟು ಅಂದ್ರೆ ಅಹಿಂಸೆ ಪರಾಕಾಷ್ಠೆ. ಅವ್ರ ಕೈಯಲ್ಲಿ ಒಂದು ನವಲುಗರಿ ಹಿಡ್ಕೊಂಡು ಹೋಗ್ತಾರೆ. ಅದು ಯಾಕಂದ್ರೆ ಈಗ ಫ್ಯಾಷನ್ ವ್ಯಾನಿಟಿ ಬ್ಯಾಗ್ ಥರ ಆಗಿದೆ. ಅದು ನಿಜವಾಗಿ ಹಿಡ್ಕೊಳ್ಳೋದು. ಯಾಕಂದ್ರೆ ಅದನ್ನ ಯಾಕೆ ಹಿಡ್ಕೊಳ್ಳೋದಂದ್ರೆ ಈಗ ನಾನು ಮಣ್ಣನ್ನು ನೆಲದಲ್ಲಿ ಇರತಕ್ಕಂಥ ಹುಳ ಹುಪ್ಪಟೆಗಳನ್ನ ಸರಿಸಿಕೊಂಡು ನಡೀಬೇಕು ಅಂತ, ಆ ಕಾಲಡಿಗೆ ಸಾಯಬಾರದು ಅಂತ, ಆ ಗುಡಿಸುವಾಗ ಆ ಕಡ್ಡಿತಾಗಿ ಸಾಯಬಾರದು ಅಂತ ನವಲುಗರಿಯಲ್ಲಿ ಗುಡಿಸುವುದು. ಅಂದ್ರೆ ಅಹಿಂಸೆ ಒಂದು ಅತಿರೇಕಕ್ಕೆ ಹೋಯ್ತು. ನವಿಲು ಗರಿ ತೆಗೆಯೋದು, ಅದನ್ನು ಸಾಯಿಸೋದು. ಹೀಗೆ ಅವರಲ್ಲಿ ಎಲ್ಲ ಹಿಂಸೆ ಆಗಬಾರದು ಅನ್ನೋದಕ್ಕೋಸ್ಕರ. ಆದ್ರಿಂದ ಪ್ರಾಯ ಅವರು ಈ ಕೃಷ್ಣಾಜನ ವ್ಯಾಘ್ರಾಜನ ಇದನ್ನೆಲ್ಲ ಉಪಯೋಗಿಸೋದಿಲ್ಲ ನಮ್ಮ ಹಾಗೆ. ಆಗುವ ಪ್ರಾಣಿ ಹಿಂಸೆ ಆಗುತ್ತೆ. ನಾನು ಜಿಂಕೆ ಸಾಯ್ಬೇಕಲ್ಲ, ಕೃಷ್ಣಾಜನ ಹಾಕೊಳ್ಳೋದು, ಹುಲಿ ಸಾಯ್ಬೇಕು. ಹೀಗೆಲ್ಲ ಒಂದು ಥರದ ಅಹಿಂಸೆಯ ಒಂದು ಅತಿವಾದಕ್ಕೆ. ಆದರೂ ಕೂಡ ಅದನ್ನು ಧರ್ಮ ನಾವು ಒಪ್ಪುವುದಿಲ್ಲ. ಜೈನ ಧರ್ಮವನ್ನು ಧರ್ಮ ಅಂತ ಒಪ್ಪುದಿಲ್ಲ. ಯಾಕೆ ಅಂದ್ರೆ ಅದು ಭಗವತ್ ಪ್ರಜ್ಞೆ ಇಲ್ಲ, ಅವ್ರು ದೇವರನ್ನೇ ಒಪ್ಪುವುದಿಲ್ಲ. ಅವರು ದೇವರನ್ನು ಒಪ್ಪದೆ ನೀವು ಅಹಿಂಸೆ ಮಾಡಿ ಏನು ಉಪಯೋಗ? ಏನು ಉಪಯೋಗ? ಯಾಕಂದ್ರೆ ಅಹಿಂಸೆ ಪ್ರಾಣಿ ಹಿಂಸೆ ಆಗದಂತೆ ವರ್ತಿಸುವುದು ಕೂಡ ಅದು ಭಗವಂತನ ಕಡೆಯ ಸಾಧನೆಗೆ ಒಂದು ಮುಖವಾಗಿದ್ದರೆ, ಅಹಿಂಸೆಯನ್ನು ಬೈ ಇಟ್ ಸೆಲ್ಫ್ ಈಸ್ ನಾಟ್ ಎ ಧರ್ಮ.
ಹಾಗಾಗಿ ಭಗವತ್ ಪ್ರಜ್ಞೆ ಇಲ್ಲದೇ ಇದ್ದು ಮಾಡಿದ ಧರ್ಮವೂ ಅಧರ್ಮ ಆಗಬಹುದು, ಭಗವತ್ ಪ್ರಜ್ಞೆ ಇದ್ದು ಮಾಡಿದ ಇಲ್ಲದೆ ಮಾಡಿದ ಧರ್ಮವೂ ಅಧರ್ಮ ಆಗಬಹುದು, ಇದ್ದು ಮಾಡಿದ ಅಧರ್ಮವೂ ಧರ್ಮ ಆಗಬಹುದು. ಹಾಗಾಗಿ ಇದು ಧರ್ಮ ಇದು ಧರ್ಮ ಅನ್ನೋದಕ್ಕೆ ಕೊನೆ ಅದೇ ಗತಿ. ವಿಷ್ಣು ಭಕ್ತಿ ಬರುವ ಧರ್ಮ ವಿಪರೀತ ಅದೇ ಮಾನದಂಡ ಅಲ್ಲದೇ ಇದ್ರೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಕೂಡ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಧರ್ಮಾಧರ್ಮದ ಬಗ್ಗೆ ಈ ಎಚ್ಚರ ನಮಗಿರಬೇಕು ಅಂತ ಇಷ್ಟು ಈ ಸ್ಥೂಲವಾಗಿ ಹೇಳಿ. ಇದನ್ನು ಇನ್ನೂ ಹೆಚ್ಚು ವಿವರವಾಗಿ ಹೇಳುವಂಥದ್ದಿದೆ. ಅದನ್ನ ಸ್ವಲ್ಪ ಹೆಚ್ಚು ಈ ಧರ್ಮವೂ ಅಧರ್ಮವೂ ಆಗತ್ತೆ, ಅಧರ್ಮವೂ ಧರ್ಮ ಆಗತ್ತೆ ಯಾಕೆ ಅನ್ನೋದನ್ನ ಇನ್ನು ಸ್ವಲ್ಪ ವಿವರವಾಗಿ ನಾವು ತಿಳ್ಕೊಳ್ಬೇಕಾದಿದೆ. ಅದು ಮುಂದೆ ಇದನ್ನ ನಾಳೆ ದಿವಸ